ನಿತ್ಯ ಸಂಜೆ ಭಜನೆ ಮಾಡಬೇಕು ಅಂತ ಅಜ್ಜ ಹೇಳುವಾಗ ಅಜ್ಜನ ಹತ್ರ ಒಂದು ಪ್ರಶ್ನೆ ಕೇಳುತ್ತಂತೆ. ಹೈಸ್ಕೂಲು ಹೋಗುವಾಗ ಮಕ್ಕಳಿಗೆ ಸಹಜವಾಗಿ ಹುಟ್ಟುವ ಪ್ರಶ್ನೆ ಅಲ್ವಾ. ಸ್ವಲ್ಪ ಇಂಗ್ಲೀಷು ಇದರ ಪ್ರಭಾವ ಹೆಚ್ಚಾದ ತಕ್ಷಣ ಸ್ವಲ್ಪ ನಮ್ಮ ಸಂಸ್ಕೃತಿಗಿಂತ ಬೇರೆ ಇದ್ದದ್ದು ಚಂದ ಅಂತ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಾವೆಲ್ಲ ದಡ್ಡರು ಉಳಿದವರು ಬುದ್ಧಿವಂತರು ಅಂತ ಹೇಳುವ ಒಂದು ಹಂತಕ್ಕೆ ನಾವು ಮುಟ್ಟಿಬಿಡ್ತೇವೆ. ಹಾಗೆ ಹುಟ್ಟಿದ ಚಿಕ್ಕ ಮಕ್ಕಳು ಅಜ್ಜನ ಹತ್ರ ಪ್ರಶ್ನೆ ಕೇಳ್ತದಂತೆ, ನಿತ್ಯ ಸಂಜೆ ಭಜನೆ ಮಾಡಬೇಕು ಅಂತ ಹೇಳ್ತೀರಿ, 1 ಗಂಟೆ ಅರ್ಧ ಗಂಟೆ ಭಜನೆ ಮಾಡು ಅಂತ. ಭಜನೆ ಮಾಡೋದ್ರಿಂದ ಏನು ಲಾಭ ಇದೆ? ನಾನು ಯಾಕೆ ಭಜನೆ ಮಾಡಬೇಕು? ನನಗೆ ನೀ ಮಾಡಿದ ಭಜನೆ ಅರ್ಥ ಆಗಲ್ಲ. ಯಾವುದೋ ಹಳೆ ಕನ್ನಡದಲ್ಲಿದೆ, ಆ ಕನ್ನಡ ಏನು ಅಂತಲೇ ಅರ್ಥ ಆಗಲ್ಲ. ನನಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಚೆನ್ನಾಗಿ ಅರ್ಥ ಆಗುತ್ತೆ, ನನಗಿದು ಯಾವುದೂ ಅರ್ಥ ಆಗಲ್ಲ. ಈ ಸ್ಥಿತಿಲಿ ನಾನು ಯಾಕೆ ಭಜನೆ ಮಾಡಬೇಕು? ನಾನು ಯಾಕೆ ಮುಂದೆ ಕುತ್ಕೊಳ್ಬೇಕು? ಅರ್ಧ ಗಂಟೆ ಕುತ್ಕೊಂಡು ತಾಳಬಡಿ ಅಂತ ಹೇಳ್ತಿ, ನನಗೇನು ಪ್ರಯೋಜನ ಇಲ್ಲ. ಒಂದು ತೂತಾಗಿರೋ ಪಾತ್ರೆಯಲ್ಲಿ ನೀರು ಹಾಕಿದ್ರೆ ಆ ನೀರು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನನ್ನ ತಲೆನೂ ಹಾಗೇನೆ, ಭಜನೆ ಖಂಡಿತ ನಿಲ್ಲಲ್ಲ. ನಂಗೆ ಇವತ್ತು ಮಾಡಿದ್ದು ನಾಳೆಗೆ ನೆನಪಿರಲ್ಲ, ನಾನು ಯಾಕೆ ಭಜನೆ ಮಾಡಬೇಕು ಅಂತ ಸಹಜವಾಗಿ ತುಂಬ ಮಕ್ಕಳು ಕೇಳುವ ಪ್ರಶ್ನೆ. ಅಜ್ಜ ಹೇಳಿದ್ರಂತೆ, ಅಜ್ಜನ ಹತ್ರ ಹೇಳಿದ್ರಂತೆ, ಅಜ್ಜ ನನಗೆ ಉತ್ತರ ಇಲ್ಲ ಈ ಪ್ರಶ್ನೆಗೆ, ನಾನು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಆದರೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಾದರೆ ನಿನಗೊಂದು ಕೆಲಸ ಹೇಳ್ತೀನಿ, ಏನು ಮಾಡ್ಬೇಕು ಹೇಳಿ ಅಂತ. ಮನೆ ಅಟ್ಟಕ್ಕೆ ಹೋಗು, ಅಡುಗೆ ಮನೆಯಲ್ಲಿ ಹಾಳಾದ ಹಳೆಯ ಅನೇಕ ಪಾತ್ರೆಗಳುಂಟು, ಅದರಲ್ಲೊಂದು ತೂತಾಗಿರೋ ಹೊಟ್ಟೆ ಆಗಿರುವಂಥ ಒಂದು ಕೊಡಪಾನೂ ಇದೆ, ಅದನ್ನು ತಗೊಂಡು ಬಾ ಅಂತ. ಮಗು ಅಟ್ಟಕ್ಕೆ ಹೋಯ್ತು, ಕೊಡಪಾನ ತಗೊಂಡು ಬಂತು. ಆ ಕೊಡಪಾನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಲೀಜಾಗಿದೆ, ಮಸಿ ಆಗಿದೆ, ಕೊಳಕಾಗಿದೆ, ಧೂಳಾಗಿದೆ, ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಳಕಾಗಿದೆ. ಅದು ತೂತಾಗಿದೆ ಅಂತ ಬಿಸಾಕಿರೋ ಕೊಡಪಾನ. ಮಗು ಬಂದು ಕೇಳ್ತಂತೆ, ನಿಮ್ಮ ಕಾಲದವ್ರಿಗೆ ಬುದ್ಧಿ ಇಲ್ಲ, ತೂತಾಗಿದ್ದ ಕೊಡಪಾನ ತೆಗೆದು ಬಿಸಾಕಿದ್ರಿ, ತಗೊಂಡು ಬಂದಿದ್ರಿ, ಏನು ಮಾಡ್ಬೇಕು ನಾನು ಅಂತ. ಅಜ್ಜ ಹೇಳಿದ್ರಂತೆ, ನೀನು 1 ತಿಂಗಳು ಹತ್ತಿರದಲ್ಲಿರುವಂತಹ ಬಾವಿಗೆ ಹೋಗಿ ಈ ಕೊಡಪಾನದಲ್ಲಿ ನೀರು ಸೇದ್ಬಿಟ್ಟು ಮನೆಗೆ ತಂದುಬಿಟ್ಟು ಹಾಕು ಅಂತ. ಮಗು ಜೋರಾಗಿ ನಗಾಡ್ತಂತೆ. ತೂತಾಗಿರೋ ಕೊಡಪಾನ, ಅದರಲ್ಲಿ ನೀರು ನಿಲ್ಲೋದಕ್ಕೆ ಸಾಧ್ಯನಾ? ನಾನು 1 ತಿಂಗಳು ಹೋಗಿ ಕೊಡಪಾನದಿಂದ ನೀರು ಸೇದ್ಕೊಂಡು ಬಂದರೆ ಏನು ಪ್ರಯೋಜನ ಇದೆ ಅಂತ. ಅಜ್ಜ ಹೇಳಿದ್ರಂತೆ, ನಿನಗೆ ಉತ್ತರ ಬೇಕೋ ಬೇಡವೋ ಅಂತ. ಉತ್ತರ ಬೇಕು, ಹಾಗಾದರೆ 1 ತಿಂಗಳು ನಾನು ಹೇಳಿದ ಕೆಲಸ ಮಾಡು, ಇದು ನಿನಗೆ ಹೋಮ್ವರ್ಕು ಅಂತ ಹೇಳಿದ್ರಂತೆ. ಮಗು ಶ್ರದ್ಧೆಯಿಂದ ಅದೇ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಪ್ರತಿ ದಿವಸ ಹೋಗೋದು, ಬೆಳಗ್ಗೆ ಕೊಡಪಾನದಲ್ಲಿ ನೀರು ಸೇದೋದು, ಅದನ್ನು ತಗೊಂಡು ಮನೆಗೆ ಬರೋದು. ಮನೆಗೆ ಬರುವಾಗ 1 ತೊಟ್ಟು ನೀರು ಉಳಿಯಲ್ಲ, ಯಾಕಂದರೆ ಕೊಡಪಾನ ಹೊಟ್ಟೆ ಆಗಿದೆ. 1 ತಿಂಗಳು ಮುಗೀತು. 1 ತಿಂಗಳಾದ ಮೇಲೆ ಬೆಳಗಾಗೋದಕ್ಕೆ ಕಾಯ್ತಾ ಇದ್ದ ಮಗು ಅಜ್ಜನ ಹತ್ರ ಬಂದು ಕೇಳ್ತಂತೆ, ನೀನು ಹೇಳಿದಾಗೆ ಇಡೀ 1 ತಿಂಗಳು ನೀ ಹೇಳಿದ ಕೆಲಸ ಹೋಮ್ವರ್ಕ್ ಮಾಡಿದ್ದೀನಿ, ಈಗ ಉತ್ತರ ಕೊಡು, ಭಜನೆ ಮಾಡೋದ್ರಿಂದ ಏನು ಪ್ರಯೋಜನ ಇದೆ? ನನಗೆ ಅರ್ಥ ಆಗದೆ ಇರೋ ಭಜನೆ ತಾಳ ಹಿಡ್ಕೊಂಡು 1 ಗಂಟೆ ಕೂರೋದ್ರಿಂದ ಏನು ಪ್ರಯೋಜನ ಇದೆ ಹೇಳು ಅಂತ. ಆಗ ಅಜ್ಜ ಹೇಳಿದ್ರಂತೆ, ನೀನು ಆ ಕೊಡಪಾನ ತಗೊಂಡು ಬಾ, ನೀರು ತರ್ತಾ ಇದ್ದ ಕೊಡಪಾನ ಅಂತ. ಮಗು ಹೋಗಿ ಆ ಕೊಡಪಾನ ತಗೊಂಡು ಬರುತ್ತೆ. 1 ತಿಂಗಳ ಮೊದಲು ಆ ಕೊಡಪಾನ ಮುಟ್ಟೋದಕ್ಕೆ ಸಾಧ್ಯ ಆಗದೆ ಇರೋಷ್ಟು ಗಲೀಜಿತ್ತು, ಮಸಿ ಇತ್ತು, ಕೊಳಕಿತ್ತು, ಧೂಳಿತ್ತು. 1 ತಿಂಗಳಿಂದ ನಿತ್ಯ ನೀರು ಸೇದಿ ತುಂಬಿ ಸೇದಿ ತುಂಬಿ ಸೇದಿ ತುಂಬಿ ಆ ಕೊಡಪಾನದಲ್ಲಿದ್ದಷ್ಟೂ ಕೊಳೆ ತೊಳೆದು ಹೋಗಿತ್ತು. ಅಜ್ಜ ಹೇಳಿದ್ರಂತೆ, ಕೊಡಪಾನ ಶುದ್ಧ ಆಗಿದೆ, ಇದ್ರ ಜೊತೆಗೆ ಇನ್ನೊಂದು ನೋಡು, ಬಾವಿ ಕಟ್ಟೆಯಿಂದ ನಮ್ಮನೆಗೆ ಬರೋವರೆಗೆ ರಸ್ತೆ ದಾರಿ ಏನಿದೆ ಅದನ್ನು ನೋಡ್ಕೊಂಡು ಬಾ ಅಂತ. ನಿತ್ಯ ಬರುವಾಗ ತೊಟ್ಟು 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 ಯಾವ ನೀರು ಚೆಲ್ತಾ ಇತ್ತೋ ಅಲ್ಲೆಲ್ಲ ಹಸಿರು ಹುಟ್ಟಿತ್ತಂತೆ, ಹಸಿರು ಬೆಳೆದಿತ್ತಂತೆ. ಅಜ್ಜ ಹೇಳಿದ್ರಂತೆ, ಈ ಕೊಡಪಾನ ಇದೆಯಲ್ಲ ಮಗು, ಇದು ನಿನ್ನ ಮನಸ್ಸು, ಇದು ನಿನ್ನ ಹೃದಯ, ಇದು ನಿನ್ನ ಬ್ರೈನ್, ಮೆದುಳು. ಪ್ರತಿ ದಿವಸ ಭಜನೆ ಮಾಡ್ತಿ, ಆ ಭಜನೆ ಅಂದರೆ ಸೇರಿದ ನೀರು. ನಿನ್ನ ಮನಸ್ಸಿನೊಳಗೆ, ನಿನ್ನ ಹೃದಯದೊಳಗೆ ಮಸಿ ಇದೆ, ಧೂಳಿದೆ, ಕೊಳಕಿದೆ, ಕಳಂಕ ಇದೆ, ಸಾಕಷ್ಟು ಸಮಸ್ಯೆಗಳಿದೆ. ನಿನಗೆ ಅರ್ಥ ಆಗದೆ ಇರ್ಬೋದು, ನಿನಗೆ ಉದ್ದೇಶ ಇಲ್ಲದೆ ಇರ್ಬೋದು, ನಿನಗೆ ಪ್ರಯೋಜನ ಇಲ್ಲದೆ ಇರ್ಬೋದು. ನಿತ್ಯ 1 ಅರ್ಧ ಗಂಟೆ ಭಜನೆ ಮಾಡಿದ್ರೆ 1 ತಿಂಗಳಾಗುವಾಗ ಹೇಗೆ ಕೊಡಪಾನ ಶುದ್ಧ ಆಯಿತೋ ಹಾಗೆ ನಿನಗೆ ಗೊತ್ತಿಲ್ಲದೆ ನಿನ್ನ ಹೃದಯ, ನಿನ್ನ ಮೆದುಳು, ನಿನ್ನ ಮನಸ್ಸು ಶುದ್ಧ ಆಗುತ್ತದೆ. ನಿನಗೆ ಗೊತ್ತಿಲ್ಲದೆ ಹೇಗೆ ನೀ ಬರೋ ದಾರಿ ಉದ್ದಕ್ಕೂ ಹಸಿರು ಬೆಳೀತೋ ಹಾಗೇನೆ ನಿನಗೆ ಗೊತ್ತಿಲ್ಲದೆ ಅನೇಕ ಹಸಿರು ನಿನ್ನೊಳಗೆ ಬೆಳೀತಾ ಹೋಗ್ತದೆ. ಇದು ಭಜನೆ ಆಗಲಿ, ಮಂತ್ರ ಆಗಲಿ, ಶ್ಲೋಕಗಳಾಗಲಿ, ಭಗವದ್ಗೀತೆ ಆಗಲಿ ನಿನಗೆ ಕೊಡುವ ಸತ್ವ ಅಂತ ಅಜ್ಜ ಆದರ್ಶವನ್ನ ಒಂದು ಉದಾಹರಣೆಯನ್ನು ಕೊಟ್ಟು ತೋರಿಸಿದ್ರಂತೆ.